ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ನಾನು ನಿಮಗೆ ಒಂದು ಪ್ರೀತಿಯ ಕಥೆನ ಹೇಳೋದಕ್ಕೆ ಬಂದಿದ್ದೀನಿ. ಪ್ರೀತಿ ಅಂದರೆ ಎಲ್ಲರೂ ಸುಂದರ, ಸಿಹಿ, ಸಂತೋಷ ಅಂತ ಅಂದ್ಕೊಳ್ತಾರೆ. ಆದರೆ ಕೆಲವು ಪ್ರೀತಿಗಳು ಹೃದಯದಲ್ಲಿ ನೋವಿನ ನೆನಪುಗಳಾಗಿ ಉಳಿಯುತ್ತವೆ. ನಾನು ಒಂದು ಸಾಮಾನ್ಯ ಮನೆಯ ಹುಡುಗಿ. ನನ್ನ ಅಮ್ಮನ ಕನಸು ನಾನು ಒಳ್ಳೆ ಜೀವನ ನಡೆಸಬೇಕು ಅನ್ನೋದು. ನನ್ನ ಕನಸು ಯಾರಾದರೂ ನನ್ನನ್ನು ನಿಜವಾಗಿಯೂ ಪ್ರೀತಿಸಬೇಕು ಅನ್ನೋದು. ಕಾಲೇಜಿನ ಮೊದಲ ದಿನ ಅವನನ್ನು ನೋಡಿದೆ. ಅವನು ಶಾಂತ, ಮಿತಭಾಷಿ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ಮೃದುತನ ಇತ್ತು. ನಾವು ಮೊದಲಿಗೆ ಸ್ನೇಹಿತರಾದೆವು. ಪ್ರತಿದಿನ ಮಾತು, ಚಿಕ್ಕ ಜೋಕುಗಳು, ಒಂದರ ಮೇಲೆ ಒಂದು ನಂಬಿಕೆ. ಒಂದು ದಿನ ಅವನು ಹೇಳಿದ, ನಿನ್ನ ನಗುವನ್ನು ನೋಡಿದರೆ ನನ್ನ ಎಲ್ಲ ಕಷ್ಟಗಳು ಮರೆಯಾಗುತ್ತವೆ. ಆ ಮಾತು ನನ್ನ ಹೃದಯವನ್ನು ಸ್ಪರ್ಶಿಸಿತ್ತು. ದಿನಗಳು ಕಳೀತಾ ನಮ್ಮ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತು. ನಾವು ಕನಸು ಕಟ್ಟಿಕೊಂಡೆವು. ಸಣ್ಣ ಮನೆ, ಸಂತೋಷದ ಜೀವನ, ಒಟ್ಟಿಗೆ ಬದುಕುವ ಭರವಸೆ. ಆದರೆ ಜೀವನದಲ್ಲಿ ಎಲ್ಲವೂ ಸುಲಭವಾಗುವುದಿಲ್ಲ. ಅವನ ಮನೆಯವರು ನಮ್ಮ ಸಂಬಂಧಕ್ಕೆ ವಿರೋಧಿಸಿದರು. ಜಾತಿ, ಸಮಾಜ, ಕುಟುಂಬದ ಗೌರವ ಇವು ನಮ್ಮ ಪ್ರೀತಿಗಿಂತ ದೊಡ್ಡದಾಯಿತು. ಅವನು ನನ್ನನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಗೊಂದಲ ಕಾಣುತ್ತಾ ಇತ್ತು. ನಿನ್ನನ್ನು ನಾನು ತುಂಬ ಪ್ರೀತಿಸುತ್ತೇನೆ, ಆದರೆ ನಿನ್ನ ಜೀವನ ಹಾಳಾಗಬಾರದು ಎಂದು ಹೇಳಿದನು. ಆ ದಿನ ನಾನು ಮಾತಾಡಲಿಲ್ಲ. ನನ್ನ ಕಣ್ಣೀರೇ ನನ್ನ ಉತ್ತರವಾಗಿತ್ತು. ಅವನು ನಿಧಾನವಾಗಿ ದೂರವಾಗತೊಡಗಿದ. ಮೆಸೇಜ್ಗಳು ಕಡಿಮೆಯಾದವು. ಫೋನ್ ಕಾಲ್ಗಳು ನಿಂತವು. ಒಂದು ದಿನ ಸಂಪೂರ್ಣವಾಗಿ ನನ್ನನ್ನು ಬಿಟ್ಟು ಅವನು ಹೋದ. ನನ್ನ ಜೀವನ ಖಾಲಿಯಾಗಿತ್ತು. ಪ್ರತಿ ರಾತ್ರಿ ಅವನ ನೆನಪು, ಪ್ರತಿ ಬೆಳಗ್ಗೆ ಒಂದು ಖಾಲಿ ಮನಸ್ಸು. ಅಮ್ಮ ನನ್ನ ನೋವನ್ನು ಗಮನಿಸಿದಳು, ಆದರೆ ನಾನು ಏನನ್ನೂ ಹೇಳಲಿಲ್ಲ. ವರ್ಷಗಳು ಕಳೆಯಿತು. ಮನೆಯವರ ಒತ್ತಾಯಕ್ಕೆ ಮದುವೆಯೂ ಆಯಿತು. ನನ್ನ ಗಂಡ ಒಳ್ಳೆಯವರು. ಅವರು ನನಗೆ ಗೌರವ ನೀಡಿದರು. ನಾನು ಹೊಸ ಜೀವನವನ್ನು ಆರಂಭಿಸಲು ಪ್ರಯತ್ನಿಸಿದೆ. ಆದರೆ ಕೆಲವು ನೆನಪುಗಳು ಹೃದಯದಲ್ಲಿ ಮೌನವಾಗಿ ಉಳಿಯುತ್ತವೆ. ಒಂದು ದಿನ ಅನಿರೀಕ್ಷಿತವಾಗಿ ಒಂದು ಮೆಸೇಜ್ ಬಂತು. ನೀನು ಖುಷಿಯಾಗಿದ್ದೀಯಾ? ಆ ದಿನ ನನ್ನ ಹೃದಯ ಜೋರಾಗಿ ಬಡಿದಿತ್ತು. ಅದು ಅವನಿಂದ ಬಂದ ಮೆಸೇಜ್. ನಾನು ಉತ್ತರಿಸಲು ಹಲವಾರು ನಿಮಿಷ ಯೋಚಿಸಿದೆ. ಅವನು ಮತ್ತೆ ಬಂದ. ನಿನ್ನನ್ನು ಬಿಡುವುದು ನನ್ನ ಜೀವನದ ದೊಡ್ಡ ತಪ್ಪು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೆ ಈಗ ನಾನು ಯಾರದೋ ಹೆಂಡತಿ. ನನ್ನ ಜೀವನ ಮುಂದೆ ಸಾಗಿಬಿಟ್ಟಿತ್ತು ಎಂದು ನಾನು ಅವನಿಗೆ ಉತ್ತರಿಸಿದ್ದೆ. ನೀನು ತಡವಾಗಿ ಬಂದೆ. ಪ್ರೀತಿ ಇತ್ತು, ಆದರೆ ಸಮಯ ನಮ್ಮ ಕಡೆ ಇರಲಿಲ್ಲ. ಆ ನಂತರ ನಾನು ಅವನ ನಂಬರನ್ನು ಅಳಿಸಿದೆ. ಆ ದಿನ ಅರಿತುಕೊಂಡೆ, ಪ್ರೀತಿ ಸಾಕಾಗುವುದಿಲ್ಲ, ಸಮಯ ಮತ್ತು ಧೈರ್ಯ ಕೂಡ ಬೇಕು ಎಂದು. ತಡವಾಗಿ ಬಂದ ಪ್ರೀತಿ ಜೀವನವನ್ನು ಮತ್ತೆ ಹಿಂದಕ್ಕೆ ತರುವುದಿಲ್ಲ. ಈ ಕತೆ ನಿಮ್ಮ ಜೀವನಕ್ಕೆ ಮುಟ್ಟಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹೊಸ ಕಥೆಯೊಂದಿಗೆ ಬರ್ತೀನಿ. ನಮಸ್ಕಾರ.